ಮೈಸೂರು ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಬಾನು ಮುಷ್ತಾಕ್ ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಸೇರಿ ಮೂವರು ಸಲ್ಲಿಸಿದ್ದ ಪಿಐಎಲ್ಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ಅರ್ಜಿ ಸಲ್ಲಿಸಿದ್ದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹಾಗೂ ಇತರರಿಗೆ ಭಾರೀ ಹಿನ್ನಡೆ ಆದಂತಾಗಿದೆ. ಇನ್ನು ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ವಿಚಾರದ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ಭಾವಾನುವಾದ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ವಿ, ಆದರೆ ಕೋರ್ಟ್ ಸೆಕ್ಯುಲರ್ ಅಂತ ಹೇಳಿ ಪಿಐಎಲ್ ವಜಾ ಮಾಡಿದೆ. ಬಾನು ಮುಷ್ತಾಕ್ ಕನ್ನಡ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು, ಹೀಗಾಗಿ ನಾನು ಅರ್ಜಿ ಹಾಕಿದ್ದೆ, ಆದರೆ ಕೋರ್ಟ್ ಸೆಕ್ಯುಲರ್ ಚೌಕಟ್ಟಿಗೆ ತಂದು ಅರ್ಜಿ ವಜಾ ಮಾಡಿದೆ ಅಂತ ಹೇಳಿದ್ದಾರೆ. ಪರಿಧಿಯೊಳಗಡೆ ನನ್ನ ಪಿಐಎಲ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗಲೂ ಕೂಡ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನ ಮಾಡಿದ್ದಾರೆ. ಹಿಂದೂ ನಂಬಿಕೆಯ ವಿಚಾರದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ತಾಯಿ ಭುವನೇಶ್ವರಿ ವಿರೋಧ ಮಾಡಿದ್ರು, ಅವರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ಅನ್ನೋದು ಹಿಂದೂಗಳ ವಾದ ಇತ್ತು. ಇಂತಹ ವಿಷಯಗಳು ಬಂದಾಗ ಕೋರ್ಟ್ ತೀಕ್ಷ್ಣವಾಗಿ ತಗೊಂಡಿರಲಿಲ್ಲ. ಕೋರ್ಟ್ ಆದೇಶವನ್ನ ನಾವು ಗೌರವಿಸಬೇಕಾಗುತ್ತೆ ಅಂತ ಹೇಳಿದರು. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಕೋರ್ಟ್ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಂಡಿರೋದಿಲ್ಲ. ಯಾಕೆಂತಂದ್ರೆ ಇಂಥ ವಿಚಾರಗಳನ್ನು ಯಾರಾದರೂ ಮಾಡ್ಕೊಳ್ಳಿ ಅನ್ನೋದು ಸರ್ಕಾರದ ಇದು ಕೋರ್ಟಿನ ತೀರ್ಪು. ಬಾನು ಮುಷ್ತಾಕ್ ವಿರುದ್ಧ ಪ್ರತಾಪ್ ಸಿಂಹ ಪಿಐಎಲ್ ಸಲ್ಲಿಸಿದ ಅರ್ಜಿ ವಜಾ ವಿಚಾರವಾಗಿ ಮಾತನಾಡಿದ ಶಾಸಕ ಶ್ರೀವತ್ಸ, ಬಾನು ಮುಷ್ತಾಕ್ ಆಯ್ಕೆ ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನಾವು ನಿಸಾರ್ ಅಹಮದ್ ಆಯ್ಕೆ ಒಪ್ಪಿದ್ದೆವು, ಆದರೆ ಬಾನು ಮುಷ್ತಾಕ್ಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಹಿರಿಯರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆದರೆ ಬಾನು ಮುಷ್ತಾಕ್ ಆಯ್ಕೆಯನ್ನು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಷಯವೇ ಅಲ್ಲ. ಪ್ರತಾಪ್ ಸಿಂಹ ಅರ್ಜಿ ವಜಾಗೊಳಿಸಿದ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಂವಿಧಾನವನ್ನ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ನಾಯಕರೆಲ್ಲ ಸರಿಯಾಗಿ ಓದ್ಲಿ. ಏನೋ ಪಾಪ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿಲ್ಲ, ಹೀಗಾಗಿ ನಾನು ರಾಜಕೀಯದಲ್ಲಿ ಬದುಕಿದ್ದೇನೆ ಅಂತ ತೋರಿಸುವ ಪ್ರಯತ್ನವನ್ನ ಪ್ರತಾಪ್ ಸಿಂಹ ಮಾಡಿದ್ದಾರೆ ಅಂತ ಮಾಡ್ಲಿ ಅಂತ ವ್ಯಂಗ್ಯ ಮಾಡಿದ್ರು. ಅವ್ರ ಇಂಡಿವಿಜುವಲ್ ಅಭಿಪ್ರಾಯ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅವ್ರ ಪಾರ್ಟಿಲಿ ಬ್ಯಾಲೆಟ್ ಅಲ್ಲಿ ಬಂದಿರುವಂತ ಗೌರ್ಮೆಂಟ್ ಇದು. ನಮ್ಮ ಹಕ್ಕು ನಮ್ಮ ಮತ ಅಂತ ಹೇಳ್ತಾ ಇದ್ದೀವಿ. ಹಂಗೆ ಮತ ಆಯ್ಕೆ ಮಾಡಿರುವಂತ ಒಂದು ಸರ್ಕಾರ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದ್ಲಿ. ಈಗ ವಕ್ಫ್ ಜಟಾಪಟಿಯ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಸಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಇದೀಗ ಸುಪ್ರೀಂ ಮಧ್ಯಂತರ ಆದೇಶ ನೀಡಿದೆ. ವಕ್ಫ್ಗೆ ದಾನ ಮಾಡಲು 5 ವರ್ಷಗಳ ಕಾಲ ಮುಸ್ಲಿಂ ಧರ್ಮ ಪಾಲಿಸಿರಬೇಕು ಎಂಬ ನಿಯಮಕ್ಕೆ ತಡೆ ನೀಡಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಗಳು ಸೂಕ್ತ ನಿಯಮ ರೂಪಿಸುವವರೆಗೆ ಈ ನಿಯಮಕ್ಕೆ ತಡೆ ಇರಲಿದೆ ಅಂತ ಅಭಿಪ್ರಾಯಪಟ್ಟಿದೆ. ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನ ಕಾಂಗ್ರೆಸ್ ನಾಯಕರು ಜೈರಾಮ್ ರಮೇಶ್ ಅದನ್ನು ಸ್ವಾಗತಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಸಂಸತ್ನಲ್ಲಿ ಈ ಅನಿಯಂತ್ರಿತ ಕಾನೂನನ್ನು ವಿರೋಧಿಸಿದ ಪಕ್ಷಗಳಿಗೆ ಮಾತ್ರವಲ್ಲದೆ ಎಲ್ಲಾ ಜಂಟಿ ಸಂಸದೀಯ ಸಮಿತಿಯ ಸದಸ್ಯರಿಗೆ ಜಯ ಸಿಕ್ಕಿದೆ. ಈ ಆದೇಶವನ್ನ ಸ್ವಾಗತಿಸುತ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ವಕ್ಫ್ ಕಾಯ್ದೆಯನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಅರ್ಜಿದಾರ ವಕೀಲ ಅನಸ್ ತನ್ವೀರ್ ಸಂಪೂರ್ಣ ಕಾಯ್ದೆಯನ್ನ ತಡೆ ಹಿಡಿದಿಲ್ಲ, ಆದರೆ ಕೆಲವು ನಿಬಂಧನೆಗಳನ್ನ ತಡೆ ಹಿಡಿದಿದ್ದಾರೆ ಎಂದರು. ಇನ್ನು ಇದೇ ವಿಚಾರವಾಗಿ ವಕೀಲ ವರುಣ್ ಸಿನ್ಹಾ ಮಾತನಾಡಿ, ಕೇಂದ್ರ ಸರ್ಕಾರ ತಂದ ತಿದ್ದುಪಡಿಗಳಿಗೆ ಯಾವುದೇ ತಡೆ ಇಲ್ಲ, ಅರ್ಜಿದಾರರ ಪರವಾಗಿ ಮಧ್ಯಂತರ ಆದೇಶ ಮಾತ್ರ ಇದೆ ಅಂತ ಹೇಳಿದರು. ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ಕುರಿತು ಸುಪ್ರೀಂ ಆದೇಶಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ.
ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರ ವಕ್ಫ್ ತಿದ್ದುಪಡಿ ಮಾಡಿ ವಕ್ಫ್ ಆಸ್ತಿ ರಕ್ಷಣೆ ಮಾಡುವ ತೀರ್ಮಾನ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತಡೆ ನೀಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನ ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಆದೇಶದಲ್ಲಿ ಏನು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅದಕ್ಕೆ ತಡೆ ನೀಡಿಲ್ಲ. ಆದರೆ ಆ ಸಮುದಾಯದ ಜೊತೆಗೆ ಬೇರೆ ಸಮುದಾಯದ ಕೆಲವರನ್ನು ಸೇರಿಸಬೇಕು ಅನ್ನೋ ವಿಚಾರದಲ್ಲಿ ಸಲಹೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣ ಸಲಹೆಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸುಪ್ರೀಂ ಆದೇಶವನ್ನು ಯಾರೇ ಆಗಲಿ ನಾವು ತಳ್ಳಿ ಹಾಕುವಂಥದ್ದಿಲ್ಲ. ಅದನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅಂತಕ್ಕಂಥ ಮಾತನ್ನು ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಿಯಲ್ ಸ್ಟಾರ್ ಉಪೇಂದ್ರರ ಪತ್ನಿ ಪ್ರಿಯಾಂಕಾ ಉಪೇಂದ್ರಗೆ ಮೊಬೈಲ್ ಹ್ಯಾಕ್ ಆಗಿದೆ. ನಟಿಯ ಮೊಬೈಲ್ ಹ್ಯಾಕ್ ಮಾಡಿರೋ ಕಿಡಿಗೇಡಿಗಳು ಅವರ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವ ಎಲ್ಲರಿಗೂ ಹಣ ನೀಡುವಂತೆ ಮೆಸೇಜ್ ಮಾಡಿದ್ದಾರೆ. ಎಮರ್ಜೆನ್ಸಿ ಇದೆ, ಹಣ ನೀಡಿ ಅಂತ ಪ್ರಿಯಾಂಕಾ ಉಪೇಂದ್ರ ನಂಬರ್ನಿಂದ ವಂಚಕರು ಮೆಸೇಜ್ ಕಳಿಸಿದ್ದಾರೆ. ಇದನ್ನು ನಂಬಿದ ಸ್ನೇಹಿತರು ಅವರ ಪುತ್ರ UPA ಮೂಲಕ ಹಣ ಕಳಿಸಿದ್ದಾರಂತೆ. ಈ ಕುರಿತು ನಟಿ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ. ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ, ಏನೋ ಒಂದು ಮೆಸೇಜ್ ಥರ ಬಂತು. ಅದ್ರ ಜೊತೆಲಿ ಉಪೇಂದ್ರ ಅವ್ರ ಫೋನಿಂದನೂ ಡಯಲ್ ಮಾಡಿದ್ವಿ. ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟಾಯಿಂದ, ಈ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೆ. ಎಮರ್ಜೆನ್ಸಿಯಲ್ಲಿ ಇದೀನೇನೋ ಆಗಿದೆ, ನನಗೆ ಇಮಿಡಿಯೇಟ್ UPI ದುಡ್ಡು ಕಳಿಸಿ ಅಂತ ಆ ಥರ ಕಳಿಸ್ತಿದ್ದಾರೆ. ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ, ಅದು ನಾನಲ್ಲ. ದಯವಿಟ್ಟು ಯಾರೂ ದುಡ್ಡು ಕಳಿಸ್ಬೇಡಿ ನನ್ನ ನಂಬರ್ಗೆ, ಉಪೇಂದ್ರ ಅವ್ರ ನಂಬರ್ಗೆ ಅಥವಾ ಮಾದೇವನ್ ನಂಬರ್ಗೆ. ನನಗೇನೂ ಆಗಲಿಲ್ಲ. ಆ್ಯಂಡ್ ನಾನು ಇಲ್ಲಿ ಸದಾಶಿವನಗರ್ ಪೊಲೀಸ್ ಸ್ಟೇಷನಲ್ಲಿದ್ದೀನಿ. ಇವಾಗ ಸೈಬರ್ ಕಂಪ್ಲೇಂಟ್ ಕಳಿಸಿದ್ದೀನಿ. ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗಾಂಜಾ ಘಾಟು ಭಾರಿ ಸದ್ದು ಮಾಡ್ತಾ ಇದೆ. HBR ಲೇಔಟ್ನ 3ನೇ ಬ್ಲಾಕ್ನಲ್ಲಿ ಗಾಂಜಾ ಹೊಡಿತಾ ಇದ್ದಂತಹ ಯುವಕರನ್ನ ಸ್ಥಳೀಯರೇ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಮಾದಕ ಸಿರಿಂಜ್ಗಳನ್ನ ಬಿಟ್ಟು ಯುವಕರು ಮಹಡಿಯಿಂದ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. 705 9th Cross 6th Main 3rd Block HBR ಲೇಔಟ್ನಲ್ಲಿ ಒಂದು ಅನ್ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ನಲ್ಲಿ ಕೆಲವು ಸತಿ ಟೀನೇಜರ್ಸ್, ಚಿಕ್ಕ ಮಕ್ಕಳು ಡ್ರಗ್ಸ್ ತೊಗೊಳ್ಳೋದು ಕಂಡಿಡ್ತಿದ್ದೀವಿ. ನಿನ್ನೆ ಸುಮಾರು 1 ಗಂಟೆ ಹತ್ರ 3 ಜನ ಹುಡುಗರು ಬಿಲ್ಡಿಂಗ್ನಲ್ಲಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂತು. ಹೋಗಿ ನೋಡೋಕ್ಕೆ ಹೋದಾಗ 3 ಜನ ಹುಡುಗರು ಡ್ರಗ್ಸ್ ತೊಗೊಳ್ತಾಯಿದ್ರು. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಏನು ಅಂತ ಕೇಳೋಷ್ಟರಲ್ಲಿ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿ ಹೋಗಿದ್ದಾರೆ. ಇದನ್ನು ನಾವು ಆವಾಗಲೇ BBMPಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇದು ಬಿಲ್ಡಿಂಗು 2-3 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ. ಇದರ ಓನರ್ ಪತ್ತೆ ಮಾಡಿ ಈ ಬಿಲ್ಡಿಂಗನ್ನು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ ನರಕ ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದ್ರೂ ಕೂಡ ಹಾಸಿಗೆ ದಿಂಬು ಸೇರಿದಂಗೆ ಮುಂತಾದ ಸೌಲಭ್ಯಗಳನ್ನು ನೀಡಿಲ್ಲ ಅಂತ 64ನೇ CCH ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಡೆವಿಲ್ ಸಾಂಗ್ ಶೂಟಿಂಗ್ ವೇಳೆ ದರ್ಶನ್ಗೆ ಬೆನ್ನು ನೋವು ಕಾಡಿದೆ. ಬೆನ್ನು ನೋವು ತಾಳದೆ ದರ್ಶನ್ ನೆಲದ ಮೇಲೆ ಮಲಗಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ. ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ಮರಗಳ ಸರ್ವೆಯನ್ನ SIT ಕೈಬಿಟ್ಟಿದೆ. ಅರಣ್ಯ ಇಲಾಖೆಯಲ್ಲಿರೋ ದಾಖಲೆಗಳಷ್ಟೇ ಪರಿಶೀಲನೆಗೆ SIT ಮುಂದಾಗಿದ್ದು, ಈ ಹಿಂದೆ ಮಾಡಿರೋ ಸರ್ವೆ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದೆ. ದಾಖಲೆಗಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಧಾರವಾಡದಲ್ಲಿ ನಡೆದ ಕೃಷಿ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಕಲಾ ತಂಡಗಳ ಮೂಲಕ ಸಿಎಂಗೆ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ಬಳಿಕ ಕೃಷಿ ಮೇಳ ವೇದಿಕೆಗೆ ಆಗಮಿಸಿದ ಸಿಎಂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಬಳಿಕ ಶ್ರೇಷ್ಠ ಕೃಷಿಕ, ಕೃಷಿ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರೇಷ್ಮೆ ಹುಳು ಮೇಯಿಸುವುದು, ಸಾವಯವ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು, ನೆಲದ ನುಡಿ ಕಾಯಕ ಯೋಗಿಗೆ ಕೃಷಿ ಮುನ್ನಡೆ
ಕೃಷಿ ಮೇಳದ ಪ್ರಯುಕ್ತ ವಿಶೇಷ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮೂಲಕ ಗಣೇಶ ವಿಸರ್ಜನೆ ಮಾಡಲಾಗಿದೆ. ದಾವಣಗೆರೆಯ ಮಟ್ಟಿಕಲ್ಲು ಸ್ವಾತಂತ್ರ್ಯ ವೀರ ಸಾವರ್ಕರ್ ಯುವಕರ ಬಳಗದಿಂದ ಗಣೇಶ ಮೆರವಣಿಗೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆ ವಿರೋಧಿಸಿ ಮೌನ ಪ್ರತಿಭಟನೆ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಕಿತ್ತೂರು ಪಿಎಸ್ಐ ಅಮಾನತು ಮಾಡುವಂತೆ ಡಿವೈಎಸ್ಪಿ ಶಾಂತವೇರಿಯಾಗಿ ಬಿಜೆಪಿ ಕಾರ್ಯಕರ್ತರು ಘೇರಾವ್ ಹಾಕಿದ್ದಾರೆ. ಹೂಲಿಕಟ್ಟಿ ಪಿಕೆಪಿಎಸ್ ಠರಾವು ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಸಹಕಾರ ನೀಡಿದ ಆರೋಪ ಬಿಜೆಪಿ ಕಾರ್ಯಕರ್ತರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. 12 ಸದಸ್ಯ ಬಲ ಹೊಂದಿರುವ ಹುಲಿಕಟ್ಟೆ ಪಿಕೆಪಿಎಸ್ನಲ್ಲಿ ಬಿಜೆಪಿ ಬೆಂಬಲಿತ 7 ಸದಸ್ಯರಿದ್ದ ಮಾಹಿತಿ ನೀಡಿದ್ರಂತೆ. ಅಲ್ಲದೆ ಬಿಜೆಪಿ ಬೆಂಬಲಿತ ಸದಸ್ಯನಿಗೆ ಬೆದರಿಕೆ ಹಾಕಿ ಕಾಂಗ್ರೆಸ್ ಸಹಿ ಹಾಕುವಂತೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹಿಂದಿ ಭಾಷೆ ಕಾರ್ಯಕ್ರಮಕ್ಕೆ ಕರವೇ ವಿರೋಧ ವ್ಯಕ್ತಪಡಿಸಿದೆ. ಗಾಂಧಿನಗರದಲ್ಲಿ ಕರವೇ ಕಾರ್ಯಕರ್ತರು ಬ್ಯಾನರ್ ಹರಿಯುವ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಪ್ಪಾರಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬ್ಯಾನರ್ ಕಿತ್ಕೊಳ್ಳೋದನ್ನು ತಪ್ಪಿಸಲು ಪೊಲೀಸರು ಹರಸಾಹಸವನ್ನು ನಡೆಸಿದರು. ಈ ವೇಳೆ ಕರವೇ ಮಹಿಳಾ ಸಂಘಟನೆ ಪೊಲೀಸರ ಮಧ್ಯೆ ವಾಗ್ವಾದ ಶುರುವಾಯಿತು. ಬಳಿಕ ಮಹಿಳಾ ಕಾರ್ಯಕರ್ತರನ್ನ ಉಪ್ಪಾರಪೇಟೆ ಪೊಲೀಸರು ವಶಕ್ಕೆ ಪಡೆದರು. ಸಾಕುಪ್ರಾಣಿ ಬೇಟೆಗೆ ಬಂದ ಚಿರತೆ ಬಾವಿಗೆ ಬಿದ್ದು ಒದ್ದಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಕೆರೆಕೊಪ್ಪ ಗ್ರಾಮದಲ್ಲಿ ನಡೆಯಿತು. ಸುರೇಶ ಹೆಗಡೆ ಅನ್ನೋರ ಮನೆಯ ಬಾವಿಗೆ ಚಿರತೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡಿದೆ. ಬಳಿಕ ಅರಣ್ಯ ಇಲಾಖೆಯಿಂದ ಚಿರತೆ ರಕ್ಷಣೆ ಮಾಡಲಾಗಿದೆ. ಇಲ್ಲಿ ಬರ್ರಿ. ಅಲ್ಲ ಇಷ್ಟು ಉದ್ದ ಇದೆ ಇದು. ಅಲ್ಲ ಬಾಳ ಹೆಂಗ್ ಬಿಡ್ಕತ್ರಿ ಅವರು ನಿದ್ಲಲ್ಲ ಬೆಳ್ತು. ಇಲ್ಲಿ ಬರ್ರಿ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೀತಾ ಇದೆ. ಮರದ ಅಂಬಾರಿ ಹೊರಿಸಿ ತಾಲೀಮು ನೀಡಲಾಗ್ತಾ ಇದೆ. ಅಭಿಮನ್ಯು ಮೇಲೆ ಮರಳಿನ ಮೂಟೆ ಹೊರಿಸಿ ಅದರ ಮೇಲೆ ಮರದ ಅಂಬಾರಿ ಕೂರಿಸಿದ್ದಾರೆ. ಒಟ್ಟು 500 ತೂಕ ಹೊರಿಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮು ನಡೀತಾ ಇದೆ. ಅಭಿಮನ್ಯುಗೆ ಹೇಮಾವತಿ, ರೂಪ, ಏಕಲವ್ಯ, ಭೀಮಾ, ಪ್ರಶಾಂತ್ ಸೇರಿ ಇತರೆ ಆನೆಗಳು ಸಾಥ್ ನೀಡಿವೆ. ಉಡುಪಿಯಲ್ಲಿಂದು ವಿಟ್ಲಪಿಂಡಿ ಉತ್ಸವದಲ್ಲಿ ಐಪಿಎಲ್ ಕಪ್ ಹಿಡಿದು ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ಮೆರವಣಿಗೆ ಮಾಡಲಾಗಿದೆ. ರಥೋತ್ಸವದಲ್ಲಿ ಜೂನಿಯರ್ ವಿರಾಟ್ ಕೊಹ್ಲಿ ಹಾಗೂ ಕ್ರಿಸ್ ಗೇಲ್ ಕಂಡು ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಮೆರವಣಿಗೆಯಲ್ಲಿ ಜೂನಿಯರ್ ಕೊಹ್ಲಿ, ಕ್ರಿಸ್ ಗೇಲ್ ಕಂಡು ಜನ ಖುಷಿಯಾದರು.
ಪಂಜಾಬ್ನಲ್ಲಿ ನಿರಂತರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿತ್ತು. ಸದ್ಯ ಇವತ್ತು ಮಳೆಹಾನಿ ಪ್ರದೇಶಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಗುರುದಾಸ್ಪುರ ಜಿಲ್ಲೆಯಲ್ಲಿರುವ ದಿನಾನಗರಕ್ಕೆ ಟ್ರ್ಯಾಕ್ಟರ್ನಲ್ಲಿ ಆಗಮಿಸಿದ ರಾಹುಲ್ ಗಾಂಧಿ ಮಳೆಹಾನಿ ಪ್ರದೇಶವನ್ನು ಪರಿಶೀಲನೆ ಮಾಡಿದ್ದಾರೆ. ಮಣಿಪುರದಲ್ಲಿ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಂಪಾಲ್ನಲ್ಲಿ ಭಾರೀ ಮಳೆಗೆ ಇರಿಲ್ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ನದಿ ಪಾತ್ರದಲ್ಲಿರುವ ಗ್ರಾಮಕ್ಕೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ನಗರದಲ್ಲಿ ಸುರಿದ ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲೂ ಭಾರೀ ಮಳೆಯಾಗಿದೆ. ನಿರಂತರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯಲ್ಲಿ ಭದ್ರತಾ ಪಡೆ ನಡೆಸಿದ ಗುಂಡಿನ ದಾಳಿಯಲ್ಲಿ 1 ಕೋಟಿ ರೂಪಾಯಿ ಘೋಷಿಸಲ್ಪಟ್ಟಿದ್ದ ಓರ್ವ ಮಾವೋವಾದಿ ಸೇರಿದಂತೆ 3 ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ. ಪಂಟಿತ್ರಿ ಅರಣ್ಯದಲ್ಲಿ ಇಂದು ಸಹದೇವ್ ಸೋರೆನ್ ತಂಡ ಮತ್ತು ಭದ್ರತಾ ಪಡೆ ನಡುವೆ ಎನ್ಕೌಂಟರ್ ಕಾರ್ಯಾಚರಣೆ ನಡೆಯಿತು. ಈ ಘಟನೆಯಲ್ಲಿ ಸಹದೇವ್ ಸೋರೆನ್ ಮತ್ತು ಇತರ 2 ಮಾವೋವಾದಿಗಳು ಹತರಾಗಿದ್ದಾರೆ. ಇವತ್ತು ಬಿಹಾರದ ಪೂರ್ಣಿಯಾದಲ್ಲಿ ಪ್ರಧಾನಿ ಮೋದಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ರೈಲು ಮಾರ್ಗಕ್ಕೆ ಚಾಲನೆ ನೀಡಿದರು. ಸುಮಾರು 2170 ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಪ್ರಧಾನಿ ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಬಿಹಾರ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವತ್ತು ಕೇರಳದ ವಯನಾಡಿಗೆ ಭೇಟಿ ನೀಡಿದರು. ಈ ವೇಳೆ ಮನಂತವಾಡಿಯಲ್ಲಿ ಇರುವ ಟೀ ಫ್ಯಾಕ್ಟರಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಮಿಕರ ಜೊತೆ ಸಂವಾದ ನಡೆಸಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನೇಪಾಳದಲ್ಲಿ ಜನರೇಷನ್ ಝೆಡ್ ಪ್ರತಿಭಟನೆ ಬಳಿಕ ಈಗ ಶಾಂತ ಸ್ವರೂಪಕ್ಕೆ ಬಂದಿದೆ. ಸದ್ಯ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಮಧ್ಯಂತರ ಪ್ರಧಾನಿಯಾಗಿದ್ದು, ಇವತ್ತು ಕರ್ಕಿ ಸಂಪುಟಕ್ಕೆ 3 ಸಚಿವರು ಸೇರ್ಪಡೆಯಾಗಿದ್ದಾರೆ. ಕುಲ್ಮನ್ ಘೀ ಸಿಂಗ್, ರಾಮೇಶ್ವರ ಖನಾಲ್ ಮತ್ತು ಓಂ ಪ್ರಕಾಶ್ ಆರ್ಯಲ್ ಸಚಿವರಾಗಿ ಸೇರ್ಪಡೆಯಾಗಿದ್ದಾರೆ. ಇವತ್ತು 3 ಸಚಿವರಿಗೆ ಅಧ್ಯಕ್ಷ ರಾಮಚಂದ್ರ ಪೌಟೇಲ್ ಪ್ರಮಾಣ ವಚನ ಬೋಧಿಸಿದ್ದಾರೆ. ಪಾಕಿಸ್ತಾನಿ ಉಗ್ರರು ಭಾರತದಲ್ಲಿ ನಡೆಸಿದ ದುಷ್ಕೃತ್ಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭಾರತ ಪಾಕ್ನಲ್ಲಿದ್ದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತು. ಈಗ ಹಾನಿಯಾದ ಲಷ್ಕರ್ ಪ್ರಧಾನ ಕಚೇರಿ ಸೇರಿದಂತೆ 9 ಉಗ್ರ ನೆಲೆಗಳನ್ನು ಪುನರ್ ನಿರ್ಮಿಸಲು ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ. ಪಾಕ್ ಸರ್ಕಾರಕ್ಕೆ ಬಂದ ಪ್ರವಾಹದ ನೆರವಿನ ಹಣದಲ್ಲಿ ಪುನರ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವುದು ಈಗ ಭಾರೀ ಟೀಕೆಗೆ ಕಾರಣ ಆಗಿದೆ. ದಕ್ಷಿಣ ಕೊರಿಯಾ, ಅಮೆರಿಕ ಮತ್ತು ಜಪಾನ್ ಒಟ್ಟಾಗಿ ಇವತ್ತಿನಿಂದ ಫ್ರೀಡಮ್ ಎಡ್ಜ್ ಎಂಬ ಶೀರ್ಷಿಕೆಯ 5 ದಿನಗಳ ತ್ರಿಪಕ್ಷೀಯ ಬಹು ಡೊಮೇನ್ ವ್ಯಾಯಾಮ ಆರಂಭಿಸಿದೆ. ದಕ್ಷಿಣ ದ್ವೀಪವಾದ ಜೆಜುಬಿನ ಪೂರ್ವ ಮತ್ತು ದಕ್ಷಿಣ ಅಂತಾರಾಷ್ಟ್ರೀಯ ನೀರಿನಲ್ಲಿ 5 ದಿನಗಳ ಕಾಲ ವ್ಯಾಯಾಮ ನಡೆಯಲಿದೆ ಅಂತ ಮಿಲಿಟರಿ ತಿಳಿಸಿದೆ. ಜಗತ್ತಿನ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ ವಂತಾರ ಕೇಂದ್ರ ಕಾನೂನು ಉಲ್ಲಂಘಿಸಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಸಂಬಂಧಪಟ್ಟಂಗೆ ಎಸ್ಐಟಿ ವರದಿ ಸಲ್ಲಿಸಿದ್ದು ಸುಪ್ರೀಂ ಕೋರ್ಟ್ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ವಂತಾರಾಗೆ ಕ್ಲೀನ್ ಚಿಟ್ ಕೊಟ್ಟ ಎಸ್ಐಟಿ. ವಂತಾರಾಗೆ ಅಪಮಾನ ಬೇಡವೆಂದ ಸುಪ್ರೀಂ. ವಂತಾರ ಜಗತ್ತಿನ ಅತಿದೊಡ್ಡ ಪ್ರಾಣಿ ರಕ್ಷಣಾ, ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ. ಪ್ರಾಣಿಗಳ ಚಿಕಿತ್ಸೆ, ಆರೈಕೆ ಮೇಲೆ ಕೇಂದ್ರೀಕರಿಸಿರುವ ಬೃಹತ್ ಕೇಂದ್ರ. ಅಳಿವಿನಂಚಿನಲ್ಲಿರುವ 2,000ಕ್ಕೂ ಹೆಚ್ಚು ಜಾತಿ ಮತ್ತು 1.5 ಲಕ್ಷಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದ ಗೂಡು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಫೌಂಡೇಶನ್ ನಿರ್ದೇಶಕ ಅನಂತ್ ಅಂಬಾನಿ ಅವರ ಕನಸಿನ ಕೂಸು. ಗುಜರಾತ್ನ ಜಾಮ್ನಗರ ರಿಫೈನರಿ ಕಾಂಪ್ಲೆಕ್ಸ್ನ ರಿಲಯನ್ಸ್ ಗ್ರೀನ್ ಬೆಲ್ಟ್ನಲ್ಲಿ 3,000 ಎಕರೆಯಲ್ಲಿ ಈ ಕನಸು ನನಸಾಗಿದೆ.
ಸದ್ಯ ಇದೇ ವಂತಾರಾಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಹೌದು, ಪ್ರಾಣಿಗಳ ಸಂಗ್ರಹಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಆನೆಗಳ ವಿಷಯದಲ್ಲಿ ವಂತಾರ ಕಾನೂನು ಉಲ್ಲಂಘಿಸಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ರೂಲ್ಸ್ ಮೀರಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಹೀಗಂತ ಸಿಆರ್ ಜಯಸುಖೀನಾ ಸೇರಿದಂತೆ ಇಬ್ಬರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅಲ್ಲದೆ ಅವುಗಳ ಮೂಲ ಮಾಲೀಕರಿಗೆ ಹಿಂತಿರುಗಿಸುವಂತೆ ಒತ್ತಾಯಿಸಿದ್ರು. ಇದರ ಬೆನ್ನಲ್ಲೇ ತನಿಖೆಗಾಗಿ ಆಗಸ್ಟ್ 25ರಂದು ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿತ್ತು. ಸದ್ಯ ಇದೀಗ ಎಸ್ಐಟಿ ಸಲ್ಲಿಸಿದ ವರದಿ ಸಲ್ಲಿಕೆ ಆಗಿದ್ದು, ವಂತಾರಾಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ. ವಂತಾರ ಎಲ್ಲ ಮಾರ್ಗಸೂಚಿಗಳನ್ನ ಪಾಲಿಸಲಾಗಿದ್ದು, ನಿಯಮಾವಳಿಗಳ ಪ್ರಕಾರವೇ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಪಾರದರ್ಶಕ ಹಾಗೂ ಅಗತ್ಯ ಕ್ರಮಗಳನ್ನು ಅನುಸರಿಸುತ್ತಿದೆ. ಹೀಗಾಗಿ ವಂತಾರಾಗೆ ಮಸಿ ಬಳಿಯುವ ಕೆಲಸ ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಿವಾದಕ್ಕೆ ತೆರೆ ಎಳೆದಿದೆ. ಒಟ್ಟಾರೆ ಕಾನೂನು ಉಲ್ಲಂಘಿಸಿದ ಆರೋಪಗಳಿಗೆಲ್ಲ ಈ ಆದೇಶ ಉತ್ತರ ಕೊಟ್ಟಿದೆ. ಇದರೊಂದಿಗೆ ವಂತಾರಾದ ಜೀವಪರ ಕೆಲಸಕ್ಕೆ ಸುಪ್ರೀಂ ಬಿಗ್ ರಿಲೀಫ್ ಸಿಕ್ಕಿದೆ. ನಾಳೆ ಈ ಬಗ್ಗೆ ವಿವರವಾದ ಆದೇಶ ನೀಡುವುದಾಗಿಯೂ ಸುಪ್ರೀಂ ಕೋರ್ಟ್ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.